ಒಂದ್ಸತಿ ನಮ್ಗೆ ಎದೆ ಕಾಣಿಸ್ತಾ ಇದೆ, ಎಡಗಡೆಗೆ ಬರ್ತಾ ಇದೆ, ನಾವು ಹೋಗಿ ಇ.ಸಿ.ಜಿ ಮಾಡಬೇಕು. ಇ.ಸಿ.ಜಿ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಒದ್ದಾಡ್ತಾರೆ. ಎಲ್ಲ ಇ.ಸಿ.ಜಿಗಳು ನೂರು ಉದಾಹರಣೆಗಳಿದೆ. 100 ಇ.ಸಿ.ಜಿ ಮಾಡಿರುವಂತ ಉದಾಹರಣೆಗಳು ಇದಾವೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಕೇಶ್ ಚೌಧರಿ. ಇವತ್ತು ನಿಮ್ ಮುಂದೆ ಬರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಇವಾಗ ಆಗ್ತಕ್ಕಂಥ ನಿಮ್ಗೆ ಗೊತ್ತಿದ್ದಾಗೆ ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಚೆಸ್ಟ್ ಪೈನು ಇದೇನಾಗಿದೆ, ಇವಾಗ ಬಹಳ ಕಾಮನ್ ಆಗ್ಬಿಟ್ಟಿದೆ. ಮತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಆಗಿದೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ದಿನ ಟಿವಿಯಲ್ಲೋ ಎಲ್ಲರೂ ಒಂದು ಈ ಪುನೀತ್ ರಾಜ್ಕುಮಾರ್ ಆದ ತಕ್ಷಣ ಆದ್ಮೇಲೆ ಎಲ್ಲರಿಗೂ ಅವೇರ್ನೆಸ್ ಬಂದಿದೆ ಗೊತ್ತಿಲ್ಲ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದ್ಸತಿ ನಮ್ಗೆ ಎದೆ ಕಾಣಿಸ್ತಾ ಇದೆ, ಎಡಗಡೆಗೆ ಬರ್ತಾ ಇದೆ, ನಾವು ಹೋಗಿ ಇ.ಸಿ.ಜಿ ಮಾಡಬೇಕು. ಇ.ಸಿ.ಜಿ ಮಾಡಿಸ್ಕೊಂಡ್ಬಿಟ್ಟು ಎಲ್ಲ ಒದ್ದಾಡ್ತಾರೆ. ಎಲ್ಲ ಇ.ಸಿ.ಜಿಗಳು ನೂರು ಉದಾಹರಣೆಗಳಿದೆ. 100 ಇ.ಸಿ.ಜಿ ಮಾಡಿರುವಂತ ಉದಾಹರಣೆಗಳು ಇದಾವೆ ಸ್ನೇಹಿತರೆ. ಯಾಕಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಎದೆ ನೋವಿಂದ ಬರ್ತಾ ಇದೆಯಾ, ಇಲ್ಲ ಕತ್ತಿಂದ ಬರ್ತಾ ಇದೆಯಾ, ಭುಜದಿಂದ ಬರ್ತಾ ಇದೆ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಸ್ನೇಹಿತರೆ. ಏನಂತ್ಕೋತಾರೆ, ಯಾವ್ದಾದ್ರು ಆಗ್ಲಿ ಎಡಗೈಗೆ ಬಂತ ನಂಗೆ ಹಾರ್ಟ್ ಏನೋ ಆಗ್ಬಿಟ್ಟಿದೆ ಅನ್ನೋ ಎಲ್ಲರಿಗೂ ಆತಂಕ ಶುರು ಆಗ್ಬಿಟ್ಟಿದೆ. ಸೊ ಈ ಆತಂಕ ಸ್ವಲ್ಪ ನಾನು ನಿವಾರಣೆ ಮಾಡೋ ಅನ್ನೋ ಉದ್ದೇಶದಿಂದ ನಿಮ್ ಮುಂದೆ ಇವತ್ತು ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದ್ರೆ, ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಎಷ್ಟು ಜನ ಸತ್ತೋಗ್ಬೇಕು ಹೇಳಿ ನೀವು. ಸೊ ಅದಕ್ಕೆ ನೀವು ಆತರ ಆತಂಕಕ್ಕೆ ಒಳಗಾಗಬಾರ್ದು ಯಾವತ್ತೇ ಆಗ್ಲಿ ಸ್ನೇಹಿತರೆ. ಆತರ ಆಗೋ ಚಾನ್ಸಸ್ ಬಹಳ ಕಡಿಮೆ. ಅದನ್ನೇ ನಾನು ನಿಮ್ಗೆ ಕೆಲವು ಉದಾಹರಣೆಗಳು ಹೇಗೆ ನೀವಪ್ಪ ನಂದು ಹಾರ್ಟ್ ಪೇನ್ ಅಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳೋದಕ್ಕೆ ನಾನು ಕೆಲವು ನಿಮ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಇವತ್ತು. ಆ ಟಿಪ್ಸ್ ಏನಂತಂದ್ರೆ, ಯೂಶಲಿ ಹಾರ್ಟ್ ಪೇನ್ ಅಂತಂದ್ರೆ ಏನಿರುತ್ತೆ ಅಂತಂದ್ರೆ, ಚೆಸ್ಟ್ ಹತ್ರ ಕಾಣಿಸ್ಕೊಳ್ಳುತ್ತೆ, ಡಿಸ್ಕಂಫರ್ಟ್ ಆಗುತ್ತೆ. ಡಿಸ್ಕಂಫರ್ಟ್ ಸ್ಕ್ವೀಸ್ ಅಂದ್ರೆ ಅದುಮ್ದಂಗ್ ಅನ್ಸುತ್ತೆ, ಚುಚ್ಚಿದಂಗೆ ಅನ್ಸಲ್ಲ, ಅದುಮ್ದಂಗ್ ಅನ್ಸುತ್ತೆ, ಸ್ಕ್ವೀಸ್ ಮಾಡ್ದಂಗೆ ಅನ್ಸುತ್ತೆ. ಸ್ಕ್ವೀಸ್ ಅಂದ್ರೆ ಗೊತ್ತಾಗುತ್ತಲ್ಲ, ಸ್ಕ್ವೀಸ್ ಅಂದ್ರೆ ಅದುಮ್ದಂಗ್ ಅನ್ಸುತ್ತೆ. ಅದು ಚೆಸ್ಟ್ ಪೇನ್. ಯೂಶಲಿ ಚೆಸ್ಟ್ ಹತ್ರ ಬರುತ್ತೆ. ಮತ್ತೆ ಯೂಶಲಿ ಬಂದ್ರು ಎಡಗಡೆ ಬರುತ್ತೆ, ಭುಜ ಮತ್ತೆ ಈ ಜಾ ಅಂತೀವಲ್ಲ ಅಲ್ಲಿವರೆಗೂ ಹೋಗುತ್ತೆ ಸ್ನೇಹಿತರೆ. ಅದೇ ಈ ಮಸ್ಕ್ಯುಲೋಸ್ಕೆಲಿಟಲ್ ಪೈನ್ ಅಂತ ಹೇಳ್ತೀವಲ್ಲ, ಈ ನೆಕ್ ಇಂದ ಶೋಲ್ಡರ್ ಪೈನ್ಸ್ ಏನ್ ಬರುತ್ತೆ ಅದ್ಯಾವ ತರ ಇರುತ್ತೆ, ಶಾರ್ಪ್ ಹಂಗೆ ಚಾಕೋಲ್ ಚುಚ್ಚಿದಂಗೆ ಇರುತ್ತೆ. ಅರ್ಥ ಆಯ್ತಲ್ಲ ಡಿಫ್ರೆನ್ಸ್, ಗೊತ್ತಾಯ್ತಾ? ಹಾರ್ಟ್ದು ಸ್ಕ್ವೀಸ್ ಮಾಡ್ದಂಗೆ ಇರುತ್ತೆ. ಈ ಮಸ್ಕ್ಯುಲೋಸ್ಕೆಲಿಟಲ್ ಅಂದ್ರೆ ಸ್ನಾಯುಗಳಿಂದ ಬರ್ತಕ್ಕಂಥ ನೋವು ಎಡಗಡೆಗೆ, ಅದು ಚುಚ್ಚಿದಂಗಿರುತ್ತೆ ಅಷ್ಟೇ ಡಿಫ್ರೆನ್ಸ್. ಇದು ಒಂದು ವ್ಯತ್ಯಾಸ. ಬೇರೆ ವ್ಯತ್ಯಾಸ ಅಂತಂದ್ರೆ, ಯೂಶಲಿ ಹಾರ್ಟ್ ಪೈನ್ ಜೊತೆಗೆ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂದ್ರೆ ಸಣ್ಣ ಬ್ರೀತಿಂಗ್ ಡಿಫಿಕಲ್ಟಿ, ಒಂಥರ ಎದುರುಸಿರು ಎಳ್ದಂಗೆ ಆಗೋದು, ಮತ್ತೆ ಬೆವರು ಇರುತ್ತೆ, ಎದುರು ಇಳ್ದಂಗೆ ಇರುತ್ತೆ. ಯೂಶಲಿ ಅದ್ರ ಜೊತೆಗೆ ನಾಸಿಯಾ, ವಾಮಿಟಿಂಗ್ ಅನ್ನೋ ಸೆನ್ಸೇಷನ್ಸ್ ಇರುತ್ತೆ ಯೂಶಲಿ ಹಾರ್ಟ್ ಜೊತೆಗೆ. ಮತ್ತೆ ಇದರಲ್ಲಿ ಆ ತರದ್ದು ಯಾವ್ದು ಕಾಣಿಸ್ಕೊಳ್ಳಲ್ಲ. ಇದ್ರಲ್ಲಿ ಏನಿರುತ್ತೆ ಬೇರೆ ಸಿಂಪ್ಟಮ್ಸು, ನೆಕ್ಕು ಮತ್ತೆ ಶೋಲ್ಡರ್ ಕಾಮನ್ ಆಗಿ ಲೆಫ್ಟ್ ಬರೋದು ಅಂತಂದ್ರೆ ಯೂಶಲಿ ನಮ್ನೆಸ್, ಟಿಂಗ್ಲಿಂಗ್ ಅಂತಿದ್ವಿ, ಜೋ ಹಿಡ್ದಂಗೆ ಆಗೋದು, ಮತ್ತೆ ಬೆರಳುವರೆಗೂ ಬರುತ್ತೆ, ಜೋ ಹಿಡ್ದಂಗೆ ಆಗುತ್ತೆ. ಮತ್ತೊಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಹಾರ್ಟ್ ಪೈನು ನೀವು ರೆಸ್ಟ್ ತಗೊಂಡ್ರು ಕಡಿಮೆ ಆಗಲ್ಲ, ಮತ್ತೆ ಯಾವುದೇ ಮೂವ್ಮೆಂಟ್ ಮಾಡಿದ್ರು ವ್ಯತ್ಯಾಸ ಆಗಲ್ಲ. ಬಟ್ ಅದೇ ಕತ್ತಿಂದ ಬರ್ತಕ್ಕಂಥದ್ದು, ಭುಜದಿಂದ ಬರ್ತಕ್ಕಂಥದ್ದು ಏನಿರುತ್ತೆ, ಮೂಮೆಂಟ್ ಚೇಂಜ್ ಆದಾಗ ಅದನ್ನು ಪೈನ್ ಜಾಸ್ತಿನೂ ಆಗ್ಬೋದು, ಕಡಿಮೆ ಆಗ್ಬೋದು. ಮತ್ತೆ ಪೈನ್ ಬಾಮು ಅದು ಇದು ಹಾಕೊಂಡಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಹಾರ್ಟ್ ಪೈನ್ ಅಲ್ಲಿ ಯಾವುದೇ ರಿಲೀಫ್ ಸಿಗಲ್ಲ ಈ ಪೈನ್ ಬಾಮ್ ಎಲ್ಲ ಹಚ್ಚಿದ್ರೆ. ಓಕೆ, ಇದೊಂದು ವ್ಯತ್ಯಾಸ ಗೊತ್ತಾಯ್ತಾ ನಿಮ್ಗೆ. ಇನ್ನು ಬೇರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಈ ಮೂಮೆಂಟ್ಸ್ ಮಾಡಿದಾಗ ಸ್ಟಿಫ್ನೆಸ್ ಅದೆಲ್ಲ ಇರುತ್ತೆ. ಯಾವ್ದ್ರಲ್ಲಿ? ನಾನ್ ಕಾರ್ಡಿಯಾಕ್ ಪೈನ್ ಅಲ್ಲಿ. ಕಾರ್ಡಿಯಾಕ್ ಪೈನ್ ಅಲ್ಲಿ ಯಾವುದೇ ಸ್ಟಿಫ್ನೆಸ್ ಇರಲ್ಲ, ಮೂವ್ಮೆಂಟ್ ಎಲ್ಲ ಫ್ರೀ ಇರುತ್ತೆ. ಇದು ಕಾಮನ್ ವ್ಯತ್ಯಾಸ ಸ್ನೇಹಿತರೆ. ಮತ್ತೆ ಯಾವಾಗಪ್ಪ ನಾನು ಇ.ಸಿ.ಜಿ ಮಾಡ್ಬೇಕು ಅಂತ ಕೇಳ್ತೀರಾ ತಾನೆ? ಯಾವಾಗ ಅಂತಂದ್ರೆ, ಆ ಸ್ಕ್ವೀಸಿಂಗ್ ಪೈನು, ಮತ್ತೆ ಕಂಟಿನ್ಯೂಸ್ ಸಡನ್ ಆನ್ಸೆಟ್, ಸಿವಿಯರ್ ವಾಮಿಟಿಂಗು, ನಾಸಿಯಾ, ಮತ್ತೆ ಯಾವ್ದು ರಿಲೀಫ್ ಸಿಗ್ತಾ ಇರಲ್ಲ, ಕಂಟಿನ್ಯೂಸ್ ಆಗಿರುತ್ತೆ, ಸಡನ್ ಆಗಿ ಆನ್ಸೆಟ್ ಆಗುತ್ತೆ. ಮತ್ತೆ ಇದೆಲ್ಲ ಹೇಳಿದಾಗೆ ಒಂದ್ಸತಿ ವಾಮಿಟಿಂಗ್ ಇರ್ಬೋದು, ಸ್ವೆಟ್ಟಿಂಗ್ ಇರ್ಬೋದು, ಇವೆಲ್ಲ ಇರುತ್ತೆ. ಅವಾಗ ಮಾತ್ರ ಮಾಡ್ತೀವಿ ದಯವಿಟ್ಟು ಸ್ನೇಹಿತರೆ. ಎಲ್ಲದಕ್ಕೂ ಸುಮ್ಮನೆ ಇದೆ ನೋವು ಇಲ್ಲಿ ಕೈಗೆ ಬರ್ತಾ ಇದೆ ಅಂದ ತಕ್ಷಣ ದಯವಿಟ್ಟು ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಅಂತ ಹೋಗ್ಬಿಟ್ಟು, ಬೇಕಾಗಿ ಕೆಲವು ಎಮರ್ಜೆನ್ಸಿಯಲ್ಲಿ ಇರ್ತಕ್ಕಂಥ ರೋಗಗಳಿಗೆಲ್ಲ ಅಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ರಿಯಲ್ ಹಾರ್ಟ್ ಪೇನ್ ಇರೋರ್ಗು ಅವಾಗ ಏನಾಗುತ್ತೆ, ಕ್ವಾಲಿಟಿ ಅಫೆಕ್ಟ್ ಆಗ್ಬಿಡುತ್ತೆ. ನೀವೆಲ್ಲ ಸೇರ್ಕೊಂಡ್ಬಿಡ್ತೀರಾ, ಸುಮ್ಮನೆ ಇಲ್ದಿರೋರು, ಏನ್ ಭಯ ಪಟ್ಕೊಂಡು ಹೋಗಿರೋರೇ ಜಾಸ್ತಿ ಇರ್ತಾರೆ. ರಿಯಲ್ ಆಗಿ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಗಲ್ಲ, ಆ ತರ ಆಗ್ಬಿಡುತ್ತೆ. ದಯವಿಟ್ಟು ನೀವೇ ಈ ನನ್ನ ಹೇಳ್ತಕ್ಕಂಥ ಟಿಪ್ಸ್ ನ ಫಾಲೋ ಮಾಡಿ, ಆದಷ್ಟು ರಿಯಲ್ ಪೇಷಂಟ್ಸ್ಗೆ ಚೆನ್ನಾಗಿ ಕೇರ್ ಆಗೋ ತರನೂ ಆಗುತ್ತೆ, ನಿಮ್ಮ ಆತಂಕನೂ ದೂರ ಆಗುತ್ತೆ. ಒಂದ್ಸತಿ ರಾತ್ರಿ 11-2 ಗಂಟೆಗೆಲ್ಲ ನನ್ ಕಾಲ್ ಬರ್ತಾವ ಸ್ನೇಹಿತರೆ, ಸರ್ ನನ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇ.ಸಿ.ಜಿ ಮಾಡಿಸಿ ಅಂತ. ದಯವಿಟ್ಟು ನೀವೇ ಇದನ್ನ ತಿಳ್ಕೊಂಡು ಇವೆಲ್ಲ ಒಂದ್ಸತಿ ನೋಡಿ, ನನ್ನ ವಿಡಿಯೋದಲ್ಲಿ ಏನ್ ಕೊಟ್ಟಿದ್ದೀನಿ ಆ ಟಿಪ್ಸ್ ಎಲ್ಲ ಫಾಲೋ ಮಾಡಿ. ಇಲ್ಲ ಇನ್ನ ನುರಿತ ಡಾಕ್ಟರ್ ಕೇಳ್ಕೊಳ್ಳಿ. ಆದ್ರೆ ಆತಂಕಕ್ಕೆ ಒಳಗಾಗಬೇಡಿ. ಯಾವ್ದು ಎದೆ ನೋವು ಬಂತು, ಎಡಗಡೆ ಬರ್ತಾ ಇದೆ, ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಬಿಟ್ಬಿಟ್ಟು ಅದರಿಂದ ನಿಮ್ಗೆ ಎಷ್ಟು ನಿಮ್ ಲೈಫ್ ಅಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ
ರಾತ್ರಿ ಎಲ್ಲ ಎದ್ದು ಹೋಗೋದು ECG ಮಾಡಿಸೋದು. 1000 ECG ಮಾಡಿರೋದು, ಎಕೋ ಮಾಡಿರೋರು 5,000 10,000 ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಆ ತರ ಉದಾಹರಣೆ ನನ್ನ ಹತ್ರ ಇದೆ. ದಯವಿಟ್ಟು ನಾನು ಹೇಳಿರೋ ಟಿಪ್ಸ್ ನ ಫಾಲೋ ಮಾಡಿ. ಇದ್ರಲ್ಲಿ ಯಾವ್ದು ಏನಾದ್ರು ಅನ್ಸಿದ್ರೆ ಮಾತ್ರ ECG ಮಾಡಕ್ ಹೋಗಿ, ಅದರ್ವೈಸ್ ಯಾವತ್ತೇ ಆತಂಕಗೊಳ್ಕೊಳ್ಬೇಡಿ. ಯಾವುದೇ ಎದೆ ನೋವು ಎಡಗಡೆ ಬಂತು ನನಗೆ, ಎದೆ ನೋವು ಬಂತು, ಎಡಗಡೆ ಕೈ ಬಂತು ನನಗೆ ಹಾರ್ಟ್ ಅಟ್ಯಾಕ್ ಅಂತ ದಯವಿಟ್ಟು ತಿಳ್ಕೊಳಕ್ ಹೋಗ್ಬೇಡಿ. ಎಷ್ಟೋ ಸತಿ ನೆಕ್ಕಿಂದ ಬರ್ತಕ್ಕಂಥ ನೋವುಗಳು ಮತ್ತೆ ಭುಜದಿಂದ ಬರ್ತಕ್ಕಂಥ ನೋವುಗಳು ಕೂಡ ಇದೇ ತರ ಸಿಂಪ್ಟಮ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಆತಂಕ ಆಗೋದು ಕರೆಕ್ಟ್. ಬಟ್ ಆದ್ರೆ ನನ್ನ ಹೇಳ್ತಕ್ಕಂಥ ಟಿಪ್ಸ್ ಫಾಲೋ ಮಾಡಿ, ಡೆಫಿನೆಟ್ಲಿ ನಿಮಗೆ ಉಪಯುಕ್ತಕರವಾಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.